ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ ಮೋಹಿನಿ ವಶೀಕರಣ ತಂತ್ರ. ಅಂದರೆ ಇದು ಸ್ತ್ರೀಯನ್ನಾಗಲಿ ಅಥವಾ ಪುರುಷನನ್ನಾಗಲಿ ವಶೀಕರಣ ಮಾಡುವಂತಹ ಒಂದು ಯಂತ್ರ, ತಂತ್ರ, ಮಂತ್ರ ಪ್ರಯೋಗ ಇದಾಗಿರುತ್ತೆ. ಇದನ್ನು ಯಾವ ಥರ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಈ ಜಗನ್ಮೋಹಿನಿ ಮಂತ್ರವನ್ನು ನೀವು ಮೊದಲು ಸಿದ್ಧಿಯನ್ನು ಮಾಡಿಕೊಳ್ಬೇಕು. ಅಂದರೆ ನೀವು 21 ದಿನಗಳ ಕಾಲ ಅನುಷ್ಠಾನವನ್ನು ಮಾಡಬೇಕು. 21 ದಿನಗಳಲ್ಲಿ ನೀವು 51,000 ಮಂತ್ರಗಳನ್ನು ನೀವು ಜಪವನ್ನು ಮಾಡಿದ್ದೆ ಆದರೆ ಈ ಒಂದು ಮಂತ್ರ ಅನ್ನೋದು ನಿಮಗೆ ಸಿದ್ಧಿ ಅನ್ನೋದಾಗುತ್ತೆ. ಮಂತ್ರ ಅನ್ನೋದು ಸಿದ್ಧಿ ಆದಾಗ ನಿಮಗೆ ಈ ವಶೀಕರಣವನ್ನು ಮಾಡುವಂತಹ ಶಕ್ತಿ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಈ ಒಂದು ತಂತ್ರವನ್ನು ಯಾವ ಥರ ಮಾಡಬೇಕು ಅಂದರೆ ವ್ಯಕ್ತಿಯ ಫೋಟೋ, ಯಾರು ನಿಮಗೆ ವಶೀಕರಣ ಆಗಬೇಕು, ಸ್ತ್ರೀನ ಅಥವಾ ಪುರುಷನ, ಅಂತಹ ವ್ಯಕ್ತಿಯ ಒಂದು ಫೋಟೋವನ್ನು ತೆಗೆದುಕೊಂಡು ಆ ಫೋಟೋದ ಹಿಂದುಗಡೆ ಏನು ಮಾಡಬೇಕು, ನಾನು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ರಚನೆಯನ್ನು ಮಾಡಬೇಕು. ಯಾವುದರಿಂದ ಅಂದರೆ ಕೆಂಪು ಮಸಿಯಿಂದ ಅಥವಾ ಕೆಂಪು ಪೆನ್ನಿನಿಂದ ನೀವು ಯಂತ್ರವನ್ನು ಬರೆದು ಯಂತ್ರದ ಕೆಳಗಡೆ ವ್ಯಕ್ತಿಯ ಹೆಸರು ಹಾಗೂ ತಾಯಿಯ ಹೆಸರನ್ನು ಬರಿಬೇಕು. ಬರೆದಾದ ಮೇಲೆ ಏನು ಮಾಡಬೇಕು, ನೀವು ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಡುಮಧ್ಯ ಕಟ್ ಮಾಡಬೇಕು. ನಿಂಬೆಹಣ್ಣನ್ನು ಕಟ್ ಮಾಡಿ ಆ ಒಂದು ನಿಂಬೆಹಣ್ಣಿನ ಒಳಗಡೆ ಈ ಒಂದು ಫೋಟೋವನ್ನು ನೀವು ಇಟ್ಟು ಏನು ಮಾಡಬೇಕು, ಅದರಲ್ಲಿ ಒಂದು ಗುಂಜಿ ಪಾದರಸವನ್ನು ನೀವು ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಕಸ್ತೂರಿಯನ್ನು, ಸ್ವಲ್ಪ ಗೋರೋಚನವನ್ನು ಅಂದರೆ ಒರಿಜಿನಲ್ ಇರಬೇಕು, ಇವುಗಳನ್ನು ನೀವು ಅದರಲ್ಲಿ ಹಾಕಬೇಕು. ಹಾಕಿದ ಮೇಲೆ ಅದನ್ನು ಕೆಂಪು ದಾರದಿಂದ ಚೆನ್ನಾಗಿ ಕಟ್ಟಬೇಕು. ಆ ಒಂದು ನಿಂಬೆಹಣ್ಣಿಗೆ ಚೆನ್ನಾಗಿ ಸುತ್ತಿ ಆ ಒಂದು ನಿಂಬೆಹಣ್ಣನ್ನು ನೀವು ಏನು ಮಾಡಬೇಕು, ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನೀವು ಉತ್ತರ ಅಭಿಮುಖವಾಗಿ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ನೀವು 108 ಅಥವಾ 1008 ಬಾರಿ ವ್ಯಕ್ತಿಯ ಹೆಸರು, ಪುರುಷನ ಹೆಸರಾಗಲಿ ಅಥವಾ ಸ್ತ್ರೀ ಹೆಸರಾಗಲಿ, ಯಾರು ವಶೀಕರಣ ಆಗಬೇಕು ಅಂಥವರ ಹೆಸರನ್ನು ನೀವು ಮಂತ್ರೋಕ್ತವಾಗಿ ಜಪವನ್ನು ಮಾಡಬೇಕು. ಮತ್ತು ಅಭಿಮಂತ್ರಿಸಿದ ಮೇಲೆ ಆ ಒಂದು ನಿಂಬೆಹಣ್ಣನ್ನು ಏನು ಮಾಡಬೇಕು, ನೀವು ಯಾರು ನಿಮಗೆ ವಶೀಕರಣ ಆಗಬೇಕು ಅಂಥವರ ಊರಲ್ಲಿ ಏನು ಮಾಡಬೇಕು, 3 ದಾರಿ ಕಲಿತ ಜಾಗದಲ್ಲಿ ಆ ಒಂದು ನಿಂಬೆಹಣ್ಣನ್ನು ಊತಾಕಿ ಬರಬೇಕು. ಯಾರು ವಶೀಕರಣ ಆಗಬೇಕು ನಿಮಗೆ ಅವರ ಊರು ಯಾವುದಿರುತ್ತೆ ಆ ಊರಲ್ಲಿ 3 ದಾರಿ ಕೂಡಿದಂತಹ ಜಾಗ ಇರಬೇಕು, 3 ದಾರಿ ಕಲ್ತಿರಬೇಕು. ಅಂತಹ ಒಂದು ಜಾಗದಲ್ಲಿ ಆ ಒಂದು ನಿಂಬೆಹಣ್ಣನ್ನು ನೀವು ರಾತ್ರಿ ಸಮಯದಲ್ಲಿ ಊತಾಕಿ ಬರಬೇಕು. ಈ ಥರ ನೀವು ಮಾಡಿದ್ದೆ ಆದರೆ ಏನಾಗುತ್ತೆ, ವಶೀಕರಣ ಅನ್ನೋದು ಆಗುತ್ತೆ. ಆ ಒಂದು ವ್ಯಕ್ತಿಯ ವಶೀಕರಣ 21 ದಿನಗಳ ಒಳಗಡೆ ಆಗುತ್ತೆ. ಅದು ಸ್ತ್ರೀ ಆಗಿರಲಿ ಅಥವಾ ಪುರುಷನೇ ಆಗಿರಲಿ. ಇದು ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಮಾತ್ರ ಮಾಡಿ. ಸುಮ್ಮನೆ ಸಿಕ್ಕವರಿಗೆ ಇಂತಹ ಪ್ರಯೋಗಗಳನ್ನು ಮಾಡಬಾರ್ದು. ಯಾಕಂದರೆ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. ಕರ್ಮ ಅನ್ನೋದು ಬಲಿಷ್ಠವಾಗಿ ನಿಮ್ಮನ್ನು ನಾಶ ಮಾಡುತ್ತೆ. ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ಮಾತ್ರ ಈ ಒಂದು ಪ್ರಯೋಗಕ್ಕೆ ನೀವು ಕೈಯನ್ನು ಹಾಕಿ, ಇಲ್ಲಾಂದರೆ ಬೇಡ. ಇಂತಹ ರಹಸ್ಯ ವಿಚಾರಗಳನ್ನು, ಯಂತ್ರಗಳನ್ನು, ಮಂತ್ರಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.